ಕೇಂದ್ರ ಸರ್ಕಾರ ಪಾಕ್ ಪ್ರಜೆಗಳನ್ನೆಲ್ಲ ವಾಪಸ್ ಕಳಿಸಿ ಅಂತ ಹೇಳಿದೆ ಸರ್. ಕರ್ನಾಟಕದಿಂದ ಎಷ್ಟು ಜನ ಐಡೆಂಟಿಫೈ ಎಷ್ಟು ಜನ ಹೋಗಿ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ SP ಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೀವಿ. ಎಲ್ಲ ಸೀನಿಯರ್ ಆಫೀಸರ್ಸ್ಗೂ ಕೂಡ ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸು ರೇಂಜಲ್ಲಿರೋರಿಗೆ ಅವ್ರಿಗೆಲ್ರಿಗೂ ಕೂಡ ಈಗಾಗಲೇ ತಿಳಿಸಿದ್ದೇವೆ. ನಿನ್ನೆ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ ಅಡ್ವೈಸರಿ ಬಂದಿದೆ, ಅದರ ಪ್ರಕಾರ ಮಾಡ್ತಾ ಇದ್ದೇವೆ. ಲಾಂಗ್ ಟರ್ಮ್ ವೀಸಾ ಇರೋರಿಗೆ ಅವರೇ ಎಕ್ಸೆಂಪ್ಷನ್ ಕೊಟ್ಟಂಗೆ ಕಾಣಿಸುತ್ತೆ. ಮತ್ತು ಯಾರಿಗೆ ಟೂರಿಸ್ಟ್ ವೀಸಾ ಅಥವಾ ಆ ರೀತಿ ಒಂದು ಕ್ಯಾಟಗರಿ ಆಫ್ ವೀಸಾಗಳಿದೆ ಅವರಿಗೆಲ್ಲ ವಾಪಸ್ ಕಳಿಸೋದಕ್ಕೆ ಏನು ಕ್ರಮ ತಗೋಬೇಕೋ ಅದನ್ನೆಲ್ಲ ತಗೊಳ್ತಾ ಇದ್ದೇವೆ. ಮಾಡ್ತಾ ಇದ್ದಾರೆ. ನನಗಿನ್ನೂ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ. ಪ್ರತಿ ಜಿಲ್ಲೆನಲ್ಲೂ ಕೂಡ ನಾವು SP ಗಳಿಗೆ ತಿಳಿಸಿದ್ದೇವೆ. ಆಮೇಲೆ ಇಲ್ಲಿ ನಮ್ಮ ಕೇಂದ್ರದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ ಇದ್ದವರಿಗೂ ಕೂಡ ಕಳಿಸ್ಬೇಕು. ಸ್ಟೂಡೆಂಟ್ ಇದ್ದಗಳಿಗೂ ಕೂಡ ಕಳಿಸ್ಬೇಕಾಗ್ತದೆ. ಯಾಕೆಂದರೆ ಎಕ್ಸೆಂಪ್ಷನ್ ಏನು ಕೊಟ್ಟಂಗೆ ಕಾಣಲಿಲ್ಲ. ಒಂದು ವೇಳೆ ಆ ಥರ ಇದ್ದರೆ ಅದನ್ನು ಎಕ್ಸೆಂಪ್ಟ್ ಮಾಡ್ಬೋದು. ಆದರೆ ಅವರ ಅಡ್ವೈಸರಿನಲ್ಲಿ ಆ ರೀತಿ ಕಾಣ್ತಾ ಇಲ್ಲ. ಬೇರೆ ಯಾವ ರೀತಿ ಅಲರ್ಟ್ ಆ ರೀತಿ ಏನಾದ್ರು ಅಲ್ಲ, ಅದು ಅಲರ್ಟ್ ಕಂಟಿನ್ಯೂಸ್ ಆಗಿ ಇದ್ದೇ ಇದೆ. ಆ ಘಟನೆ ಆದಾಗಿಂದನೂ ಕೂಡ ಇಡೀ ದೇಶದಲ್ಲಿ ಅಲರ್ಟು ಎಲ್ಲ DGಗಳಿಗೂ ತಿಳಿಸಿದ್ದಾರೆ. ಅದು ಇಟ್ ಇಸ್ ಅನ್ ಆನ್ ಗೋಯಿಂಗ್ ಥಿಂಗ್. ಗೊತ್ತಿಲ್ಲ, ಏನು ಚರ್ಚೆ ಮಾಡಿದ್ದಾರೋ ಗೊತ್ತಿಲ್ಲ. ಅವರೇನು ಇನ್ನೂ ಯಾವುದೇ ಹೇಳಿಕೆಗಳು ಬಂದಿಲ್ಲಲ್ಲ. ಪ್ರೋಟೋಕಾಲ್ ಆಫೀಸರ್ ವಿರುದ್ಧ ಏನಾದರೂ ಈಗ ಸರ್ಕಾರದ ಇನ್ನೂ ಅದ್ರ ಬಗ್ಗೆ ಏನು ವರದಿ ನನ್ನ ಹತ್ರ ಅಂತೂ ಬಂದಿಲ್ಲ. ಚೀಫ್ ಸೆಕ್ರೆಟರಿ ಅವ್ರಿಗೆ ಅವರು ವರದಿ ಕೊಟ್ಟಿದ್ದಾರೆ ಅಂತ ಕೇಳಿದ್ದೀನಿ. ಇದರಲ್ಲಿ ಏನು ರೆಕಮೆಂಡೇಶನ್ಸ್ ಏನು ಬಂದಿರುತ್ತೆ ಅದರ ಪ್ರಕಾರ ಮುಂದುವರಿತವೆ. ಇನ್ನೊಂದು, ನೀವು ಈ ಹಿಂದೆ ಹೇಳಿದಂತೆ ರಾಜಕೀಯ ಮಾಡೋದು ಬೇಡ ಈ ವಿಚಾರದಲ್ಲಿ ಅಂತ ಹೇಳಿದ್ರಿ ದೇಶದ ವಿಚಾರ ಬಂದಾಗ. ಆದರೆ ಸರ್ಕಾರದ ಮಟ್ಟದಲ್ಲಿ PM ಅವರು ರಿಸೈನ್ ಮಾಡಬೇಕು ಅನ್ನೋ ಒಂದು ಮಾತು ಬರ್ತಿರೋವಂಥದ್ದು, ರಿಟಾಲಿಯೇಟ್ ಮಾಡೋಂಥ ಸಂದರ್ಭದಲ್ಲಿ ರಾಜೀನಾಮೆ ಕೇಳೋದು ಸರಿ ಅಂತ ಇಲ್ಲ. ಯಾರು ಕೇಳಿದ್ದಾರೆ ಗೊತ್ತಿಲ್ಲ ನನಗೆ. ಯಾರು ಕೇಳಿದ್ದಾರೆ ಸಂತೋಷ್ ಲಾಡ್ ಅಂತ ಗೊತ್ತಿಲ್ಲ. ಯಾವ ಅರ್ಥದಲ್ಲಿ ಹೇಳಿದಾರೋ ಏನೋ ಗೊತ್ತಿಲ್ಲ. in English, sir. Sir, has the government identified the Pak nationals in the country and in states, sir? What are your... Yesterday, the Ministry of Home Affairs, Government of India, they have issued an advisory to identify and send back the Pakistani nationals. And in that, they also use some categories. Those who are on permanent Pakistani nationals who have visas, they seems to be have exempted them. But otherwise, everybody has to go. So we have issued instructions to all the superintendent of police in districts, identify those category of Pakistani nationals and immediately ask them to leave. So we have issued the advisory accordingly to our SPs. They are doing the job already. And I don't know the exact numbers. We have taken action according to the direction of the government of India. What if the Pakistani students are studying in Karnataka? Now they also have to go. They have to go. After incident, any high alert in the state? No, alert is already there right from the incident. Nationally, there is a kind of an alert, and we are also following that. We are also looking at various aspects of the direction of the alert. So one of the ministers from the Karnataka cabinet has demanded that the PM resigns because of the issue that has happened in Pahalgam. So how do you Central intelligence failure, something? No, intelligence failure in the beginning itself, everybody has said. I also said that. But this I know, no comments. They have caught them. They have come from outside the state. ಕನ್ನಡ ಚಾನಲ್ಗೆ ತಿರ್ಕೋಬೇಕಾ? ಆಯಿತು. ಕಲಬುರಗಿಯಲ್ಲಿ ಬ್ಯಾಂಕ್ ATM ದರೋಡೆ ಮಾಡೋದಕ್ಕೆ ಬಂದಂಥವ್ರ ಮೇಲೆ ಫೈರ್ ಮಾಡಿ ಅವರಿಗೆ ಇಟ್ಕೊಂಡಿದ್ದಾರೆ. ಅವರು ಹೊರ ರಾಜ್ಯದಿಂದ ಬಂದಿದ್ದಾರೆ ಅಂತೇಳಿ ಮೊದಲನೇ ಮಾಹಿತಿ ಸಿಕ್ಕಿದೆ. ಅದನ್ನು ಈಗ ಇನ್ವೆಸ್ಟಿಗೇಟ್ ಮಾಡಿ ಅವ್ರು ಎಲ್ಲಿಂದ ಬಂದಿದ್ದಾರೆ, ಈಗ ಕರ್ನಾಟಕದಲ್ಲಿದೆ ಮೊದಲು ಸಾರಿ ಮಾಡಿದಾರಾ ಅಥವಾ ಬೇರೆ ಬೇರೆ ರೀತಿಯಲ್ಲಿ
ಕರ್ನಾಟಕದಲ್ಲಿ ಮಾಡಿದ್ದಾರಾ ಹೊರ ರಾಜ್ಯದಲ್ಲಿ ಮಾಡಿದ್ದಾರಾ ಅದನ್ನೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. ಅದೆಲ್ಲ ಗೊತ್ತಾದ ಮೇಲೆ ನಾನು ತಮಗೆ ತಿಳಿಸ್ತೀನಿ. ಹೌದು ಹೌದು, ಈ ಹೊರ ರಾಜ್ಯದಲ್ಲಿ ಕೆಲವು ರಾಜ್ಯದಲ್ಲಿ ಸ್ಪೆಸಿಫಿಕ್ ಆಗಿ ಗ್ಯಾಂಗ್ಗಳು ಮಾಡ್ಕೊಂಡಿದ್ದಾರೆ. ಆ ಗ್ಯಾಂಗ್ಗಳು ಆಪರೇಟ್ ಆಗುತ್ತೆ. ಗ್ಯಾಂಗ್ಗಳು ಕೆಲವು ಸಂದರ್ಭದಲ್ಲಿ ಅವ್ರ ವೆಹಿಕಲ್ಸ್ಗಳನ್ನೇ ತೊಗೊಂಬರ್ತಾರೆ, ಅಲ್ಲಿಂದನೇ ವೆಹಿಕಲ್ಸ್ ತೊಗೊಂಡು ಬರ್ತಾರೆ. ಆ ಥರ ಎಲ್ಲ ಒಂದು ಗ್ಯಾಂಗ್ಗಳು ಮಾಡಿಕೊಂಡು ಬರ್ತಾರೆ. ಕೆಲವರು ಇಲ್ಲಿ ಬಂದು ಇಲ್ಲಿ ಲೋಕಲ್ ಫ್ರೆಂಡ್ಸನ್ನು ಮಾಡ್ಕೊಳ್ತಾರೆ. ಅವರು ಲೋಕಲ್ ಜನನೂ ಸೇರಿಸ್ಕೊಳ್ತಾರೆ ಕೆಲವು ಸಂದರ್ಭದಲ್ಲಿ. ಅದನ್ನು ಕೂಡ ಈಗ ದಾವಣಗೆರೆನೆಲ್ಲ ಆಗಿದ್ದು ತಮಿಳ್ನಾಡಿನಲ್ಲಿ ಹಿಡಿದ್ರು. ಅಲ್ಲಿ ಬಂದು ನೋಡಿದ್ರೆ ತಮಿಳ್ನಾಡಿನವ್ರನ್ನೂ ಕೂಡ ಕೆಲವ್ರನ್ನ ಕರ್ಕೊಂಡಿದ್ರು, ಅಲ್ಲೇ ಅವರು ಬಚ್ಚಿಟ್ಟಿದ್ದು. ಆ ರೀತಿ ಗ್ಯಾಂಗ್ಗಳು ಆಪರೇಟ್ ಆಗ್ತವೆ. ಅದನ್ನು ನಾವು ಇವತ್ತು ಹಿಡಿದಿರೋದು ನಿಜವಾಗೂ ನಮ್ಮ ಪೊಲೀಸ್ನವರಿಗೆ ಅಭಿನಂದನೆ ಹೇಳ್ತೇನೆ. ಯಾಕೆಂದರೆ ನಾವು ಇನ್ನೂ ಬಿದರದ್ದು ಹಿಡಿಯೋಕ್ಕಾಗಿಲ್ಲ. ಅವರು ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ. ಹಾಗಾಗಿ ನಾವು ಇನ್ನೂ ಇವರು ಹಿಡಿದಿರೋದು ನಿಜಕ್ಕೂ ಕೂಡ ಒಳ್ಳೆಯದು. Sir, of lately we are seeing too many ATM robberies in the state of Karnataka. So how do we see, and we've also seen a person who shot as recently? No, we don't know what interests them. Obviously money. Or even, it's easier to do it here in, I don't know what is their modus operandi. But definitely a lot of these groups, coming to Karnataka from outside. We'll see, we'll definitely handle them. We have to, catch them, punish them. Do we at any That point, exercise has to continue in the state. do we at any point feel that the law and order has been taken lightly by the outsiders in Karnataka? I don't think so, because they also know the risk factor. Even now the firing has taken place and two of them have been caught. So that risk factor is always there. They may sometimes they may lose their lives, sometimes they may injuries and so on, or even spend their lifetime in prison. All these things they also know, but yet they keep doing it. We cannot really, we have to stop them. We have to stop them somehow. Any strict action against them, because most of in this type of crime outers only, sir, out of Karnataka. No, Especially action, Bihar, Rajasthan. action always be very strict only. There is no lighter actions. Otherwise, why will they fire? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.